ನಮಸ್ಕಾರ, ಗುಡ್ ಮಾರ್ನಿಂಗ್ ಕರ್ನಾಟಕದಿಂದ ಟಾಪ್ ಸುದ್ದಿ ಅಪ್ಡೇಟ್. ರಾಜ್ಯ ದೇಶ ವಿದೇಶ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್. ಟಾಪ್ 18ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಟಾಪ್ 18ನಲ್ಲಿ ಮೊದಲ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಬೆಂಗಳೂರಿನಲ್ಲಿ ಶಂಕಿತ ಉಗ್ರರ ಬಂಧನ ಪ್ರಕರಣ. ಸಿಸಿಬಿ ತನಿಖೆ ವೇಳೆ ಸ್ಫೋಟಕ ಮಾಹಿತಿಗಳಂತೂ ಬಹಿರಂಗ ಆಗ್ತಾನೆ ಹೋಗ್ತಾ ಇದೆ. ಅದ್ರ ಬಗ್ಗೆ ಈಗ ಆಲ್ರೆಡಿ ಅವತ್ತಿನಿಂದಲೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ನ್ಯೂಸ್ 18ನಲ್ಲಿ ಶಂಕಿತರ ಪ್ಲಾನ್ನ ಇನ್ನಷ್ಟು ಮಾಹಿತಿ ಸಿಗ್ತಾ ಇದೆ. ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಹಿಡ್ದ. ಶಂಕಿತರ ಟಾರ್ಗೆಟ್ ಬರೀ ಬೆಂಗಳೂರು ಅಷ್ಟೇ ಅಲ್ಲ, ರಾಜ್ಯದ ಬೇರೆ ನಗರಗಳಲ್ಲೂ ಕೂಡ ಸ್ಫೋಟಕ್ಕೆ ಸಂಚನ್ನ ಮಾಡಲಾಗಿತ್ತು. ಪ್ರಕರಣದ ತನಿಖೆಗೆ ಇಳಿಯಲಿದೆ ಈಗ NIA ತಂಡ. ಬಿಕಾಸ್ ಅವತ್ತೇ ಹೇಳ್ತಾ ಇದ್ರು ಬೆಂಗಳೂರು ಪೊಲೀಸ್ ಆಯುಕ್ತರಾಗಿರುವಂಥ ದಯಾನಂದ್ ಅವರು ಅವತ್ತು ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ನಾವು ಈ ತನಿಖೆಯನ್ನು ಮಾಡ್ತಾ ಇರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾದ್ರೆ ಕೇಂದ್ರ ತನಿಖಾ ಸಂಸ್ಥೆಗಳಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ರು. ಇನ್ನೊಂದು ಕಡೆ ಇದು ಸ್ಪೆಷಲಿ ಶಂಕಿತ ಉಗ್ರರ ಕೇಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ NIAಗೆ ಕೇಂದ್ರ ತನಿಖಾ ಸಂಸ್ಥೆಗಳಿಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. NIA ಬೇರೆ ಬೇರೆ ರಾಜ್ಯಗಳಲ್ಲಿ ಲಿಂಕ್ ಇದ್ದಂತ ಸಂದರ್ಭದಲ್ಲಿ ಅವರೇ ಬಂದ್ಬಿಟ್ಟು ಇದೆಲ್ಲದ್ರ ಬಗ್ಗೆನೂ ಕೇಸ್ನ ಇನ್ಫಾರ್ಮೇಶನ್ ಅನ್ನ ಪಡ್ಕೊಳ್ತಾರೆ. ಸ್ಫೋಟಕ್ಕೆ ಯಾವ ರೀತಿಯಾಗಿ ಸಂಚನ್ನ ರೂಪಿಸಲಾಗಿತ್ತು, ಏನು ಎತ್ತ ಅಂತ ಇನ್ನೊಂದು ಸ್ವಲ್ಪ ಇನ್ ಡೀಟೇಲ್ ಆಗಿ ನೋಡೋದಾದ್ರೆ ಬೆಂಗಳೂರಿನ ಶಂಕಿತರ ಬಗ್ಗೆ NIA ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದೆ. ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಸ್ಕೆಚ್ ಅನ್ನ ಹಾಕಿದ್ರು ಅಂತ ಸಿಸಿಬಿಯಿಂದ ಮಾಹಿತಿಯನ್ನ ಸಂಗ್ರಹಿಸಿರುವಂಥದ್ದು ರಾಷ್ಟ್ರೀಯ ತನಿಖಾ ದಳದವರು. ಒಡಿಶಾದ ಕಟಕ್ನಿಂದ ಗನ್ಗಳ ಪೂರೈಕೆಯ ಮಾಹಿತಿ ಸಿಕ್ಕಿದೆ. ಇನ್ನು ನಾಜೀರ್ ಅಂಡ್ ಟೀಮ್ ಬಗ್ಗೆಯೂ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡಲಾಗಿರುವಂಥದ್ದು. ಅದರ ಜೊತೆಗೆ ಬೆಂಗಳೂರು ಜೊತೆಗೆ ಬೇರೆ ಬೇರೆ ನಗರಗಳು ಕೂಡ ಶಂಕಿತ ಟಾರ್ಗೆಟ್ ಆಗಿತ್ತು. ನಿನ್ನೆ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ದಾವಣಗೆರೆ ಆಗಿರ್ಬೋದು, ಅಂದ್ರೆ ಮಧ್ಯ ಕರ್ನಾಟಕ, ಕರಾವಳಿ ಕರ್ನಾಟಕದಲ್ಲೂ ಕೂಡ ಸ್ಕೆಚ್ ಅನ್ನ ಹಾಕಲಾಗಿತ್ತು ಅಂತ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸ್ಫೋಟಕ್ಕೆ ಎಲ್ಲಾ ರೀತಿಯಾದಂಥ ತಯಾರಿಯನ್ನ ಮಾಡ್ಕೊಂಡಿದ್ರು. ಅಲ್ಲೂ ಕೂಡ ಕೆಲವರನ್ನ ಸಂಪರ್ಕ ಮಾಡಿದ್ರು ಅನ್ನುವ ಕಾರಣಕ್ಕೋಸ್ಕರ ಅಲ್ಲೂ ಕೂಡ ಸಾಕಷ್ಟು ಜನರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಸಿಸಿಬಿ ತನಿಖೆಯ ಇಂಚಿಂಚು ಮಾಹಿತಿ ಸಂಗ್ರಹಿಸಿರುವಂಥದ್ದು ರಾಷ್ಟ್ರೀಯ ತನಿಖಾ ದಳದವರು. ನಾಳೆಯಿಂದ ತನಿಖೆಗೆ ನೇರವಾಗಿ NIA ಎಂಟ್ರಿ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಬಿಕಾಸ್ ಇದು ಶಂಕಿತ ಉಗ್ರರ ಕೇಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ರಾಜ್ಯದ ಭದ್ರತೆಗೆ, ಸೆಕ್ಯೂರಿಟಿಗೆ ಸವಾಲಾಗಿರುವಂಥ ಹಿನ್ನೆಲೆಯಲ್ಲಿ NIA ಸಹಜವಾಗಿ ಈ ಒಂದು ಪ್ರಕರಣದಲ್ಲಿ ಎಂಟ್ರಿ ಆಗುವಂಥ ಎಲ್ಲ ಸಾಧ್ಯತೆ ಇರುತ್ತೆ. ಅದೇ ರೀತಿಯಾಗಿ ಎಂಟ್ರಿ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುನಿರಾಜು, ಅಂತಾರಾಜ್ಯಕ್ಕೂ ಕೂಡ ಸಂಬಂಧಪಟ್ಟಂತ ಒಂದು ಪ್ರಮುಖವಾದಂತ ಪ್ರಕರಣ ಇದು. ದೇಶದ ಭದ್ರತೆಗೆ ಸವಾಲಾಗುವಂತ ಪ್ರಕರಣಗಳಿಗೆ ಸಹಜವಾಗಿ ರಾಷ್ಟ್ರೀಯ ತನಿಖಾ ತಂಡಗಳು ಎಂಟ್ರಿ ಆಗೇ ಆಗ್ತವೆ. ಈಗ ನಾಳೆಯಿಂದ ಅಧಿಕೃತವಾಗಿ NIA ತಂಡ ಎಂಟ್ರಿ ಆಗುತ್ತೆ. ಯಾವ ರೀತಿಯಾಗಿ ಇದುವರೆಗೂ ಸಿಸಿಬಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಳ್ಳಲಾಗಿದೆ? ಪೃಥ್ವಿ, ಏನು ಬೆಂಗಳೂರಿನಲ್ಲಿ ಸಿಕ್ಕಿರುವಂತಹ 5 ಶಂಕಿತವರ ಉಗ್ರರ ಒಂದು ಪ್ರಕರಣ ಏನಿದೆ, ಈಗ ಈ ಒಂದು ಪ್ರಕರಣದ ತನಿಖೆಯನ್ನ NIA ಸಹ ಒಂದು ಈಗಾಗಲೇ ಕೆಲವು ಮಾಹಿತಿಗಳನ್ನ ಪಡ್ಕೊಂಡಿರುತ್ತದೆ. ಯಾಕಂದ್ರೆ ಈ ಒಂದು ಪ್ರಕರಣ ಒಂದು ದೇಶದ ಆಂತರಿಕ ಭದ್ರತೆಗೆ ಸಂಬಂಧಪಟ್ಟಂತ ವಿಚಾರ. ಮತ್ತೆ ಇವರ ಮೇಲೆ ಈಗಾಗಲೇ UAPA ಸೆಕ್ಷನ್ ಅಡಿಯಲ್ಲಿ ಒಂದು FIR ಅನ್ನು ಸಹ ದಾಖಲು ಮಾಡಿರೋದ್ರಿಂದ ಈ ಒಂದು ಸೆಕ್ಷನ್ ಅಡಿಯಲ್ಲಿ ಏನೇ ಕೇಸ್ ದಾಖಲಾದ್ರೂ ಸಹ ಅದು NIAಗೆ ಒಂದು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಅವರ ಒಂದು ಸುಪರ್ದಿಯಲ್ಲಿ ಮತ್ತೆ ಅವ್ರಿಗೂ ಸಹ ಕೆಲವು ಮಾಹಿತಿಗಳನ್ನ ಶೇರ್ ಮಾಡಿ ನಂತರ ತನಿಖೆಯನ್ನ ಮಾಡಬೇಕಾಗುತ್ತೆ. ಮತ್ತೆ ಈ ಒಂದು ಪ್ರಕರಣದ ಗಂಭೀರತೆಯನ್ನು ಅರಿತ ನಂತರ NIA ಅಧಿಕಾರಿಗಳು ಕೂಡ ಅವರು ಸಹ ಒಂದು ತನಿಖೆಯನ್ನ ಕೈಗೆತ್ತಿಕೊಳ್ಳಬಹುದು. ಅದು ಸ್ವತಂತ್ರವಾಗಿ ಅವರು ಸಹ ತನಿಖೆ ಮಾಡಬಹುದು, ಅಥವಾ ಇಲ್ಲಿನ ಸ್ಥಳೀಯ ಪೊಲೀಸರು ಸಹ ಈ ಒಂದು ಕೇಸನ್ನ NIAಗೆ ರೆಫರ್ ಮಾಡಿ ಅಲ್ಲಿಂದಲೂ ಸಹ ತನಿಖೆಯನ್ನು ಮಾಡಬಹುದು. ಆದ್ರೆ ಈಗಾಗಲೇ ಆರೋಪಿಗಳ ಬಳಿ ಏನು ಗ್ರೆನೇಡ್ ಸಿಕ್ಕಿದೆ, ಮತ್ತೆ ಏನು ವೆಪನ್ಗಳು ಸಿಕ್ಕಿರೋದ್ರಿಂದ ಇದನ್ನ NIA ಅಧಿಕಾರಿಗಳು ಸಹ ಒಂದು ಗಂಭೀರವಾಗಿ ಪರಿಗಣಿಸಿದರೆ ಇವರಿಗೆ ಗ್ರೆನೇಡ್ ಎಲ್ಲಿಂದ ಬಂತು ಮತ್ತೆ ತನಿಖೆಯನ್ನ ಮಾಡಬೇಕಾಗುತ್ತೆ. ಆ ಸಲುವಾಗಿ ಈ ಒಂದು ಪ್ರಕರಣದ ತನಿಖೆಯನ್ನ ಈಗ NIA ಅಧಿಕಾರಿಗಳು ಸಹ ತನಿಖೆ ನಡೆಸೋದಕ್ಕೆ ಮುಂದಾಗ್ತಾರೆ. ಮತ್ತೆ ಈಗಾಗಲೇ ಪ್ರಾಥಮಿಕ ಮಾಹಿತಿಯನ್ನು ಸಹ ಈಗ ಸ್ಥಳೀಯ ಪೊಲೀಸನಿಂದ NIA ಅಧಿಕಾರಿಗಳು ಕಲೆಕ್ಟ್ ಮಾಡಿದ್ದು, ಮುಂದೆ ಇದನ್ನ ಹೆಚ್ಚಿನ ತನಿಖೆಯನ್ನ NIA ಅಧಿಕಾರಿಗಳು ನಡೆಸ್ತಾರೆ. ಪೃಥ್ವಿ, ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಬಜೆಟ್ನ ಎಫೆಕ್ಟ್ ತಟ್ಟುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಈಗ ಆಲ್ರೆಡಿ ನೋಡ್ತಾ ಇದ್ವಿ, ಅಬಕಾರಿದು ನಿನ್ನೆಯಿಂದ ಜಾಸ್ತಿ ಆಗಿರ್ಬೋದು. ಅದರ ಜೊತೆಗೆ ಹಾಲಿನ ದರ ಕೂಡ ಏರಿಕೆ ಆಗಿದೆ. ಇದರ ಜೊತೆಗೆ ತರಕಾರಿ ರೇಟ್ ಅಂತೂ ಕೇಳಂಗೆ ಇಲ್ಲ, ಹಂಗಾಗೋಗಿದೆ. ಪೆಟ್ರೋಲು, ಡೀಸೆಲ್ಲು, ಈ ತೈಲ ದರ ಏರಿಕೆಯ ಜೊತೆಗೆ ಬೆಲೆ ಏರಿಕೆ, ಇಲ್ಲಿ ಪ್ರಮುಖವಾಗಿ ಬೇಳೆಕಾಳುಗಳ ರೇಟು ಕೂಡ ಜಾಸ್ತಿ ಆಗಿರೋದು. ಈಗ ಬಜೆಟ್ ಎಫೆಕ್ಟು ಪ್ರಮುಖವಾಗಿ ಸಾರಿಗೆ ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ರಾಜ್ಯದ ಸರಕು ವಾಹನಗಳ ಮೇಲಿನ ತೆರಿಗೆ ಡಬಲ್ ಆಗ್ತದೆ. ಸರಕು ವಾಹನಗಳು ಹೇಳ್ತಾ ಇರೋದು, ಸರಕು ವಾಹನಗಳ ಮೇಲಿನ ತೆರಿಗೆ ಡಬಲ್ ಆಗಿದೆ.
ಸರಕು ವಾಹನಗಳಿಗೆ ಪೂರ್ಣಾವಧಿ ತೆರಿಗೆ ಪರಿಷ್ಕರಣೆ ಮಾಡಲಾಗಿದೆ. ಕಂಪ್ಲೀಟ್ ಆಗಿ ಡಬಲ್ ಆಗಿದೆ. 10,000 ಇದ್ದಿದ್ದು 20,000 ಆಗಿದೆ. ಹೊಸ ವಾಹನಗಳ ನೋಂದಣಿ ಸಮಯದಲ್ಲಿ ತೆರಿಗೆ ಡಬಲ್ ಮಾಡಲಾಗ್ತಾ ಇದೆ. ಮೋಟಾರು ಕ್ಯಾಬ್ಗಳ ಪೂರ್ಣಾವಧಿ ತೆರಿಗೆಯೂ ಕೂಡ ಹೆಚ್ಚಳ ಆಗ್ತಾ ಇರುವಂಥದ್ದು. ಶಾಲಾ ಕಾಲೇಜು ವಿವಿ ವಾಹನಗಳ ತೆರಿಗೆ ಕೂಡ ಏರಿಕೆ ಆಗ್ತಾ ಇದೆ. ಮೋಟಾರು ವಾಹನ ತೆರಿಗೆ ತಿದ್ದುಪಡಿ ವಿಧೇಯಕಕ್ಕೆ ಅನುಮೋದನೆ ನೀಡಲಾಯಿತು. ಶುಕ್ರವಾರ ಎಂಡ್ ಆಯ್ತಲ್ಲ ಅಧಿವೇಶನ, ಆ ಸಂದರ್ಭದಲ್ಲಿ ಆ ವಿಧೇಯಕ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ ಎರಡು ಕಡೆನೂ ಕೂಡ ಅನುಮೋದನೆ ಸಿಕ್ಕಿರುವಂಥದ್ದು. ಪೂರ್ಣಾವಧಿ ತೆರಿಗೆ ಪರಿಷ್ಕರಣೆ ಮಾಡಲಿಕ್ಕೆ ಸರ್ಕಾರ ಈಗ ಆಲ್ರೆಡಿ ನಿರ್ಧಾರವನ್ನ ಮಾಡಿದೆ. ಬಜೆಟ್ನಲ್ಲಿ ಇದನ್ನ ಘೋಷಣೆ ಮಾಡಲಾಗಿತ್ತು. ಇದನ್ನ ಈಗ ಜಾರಿಗೆ ತರ್ತಾ ಇದ್ದಾರೆ. 10 ಲಕ್ಷಕ್ಕಿಂತ ಮೇಲ್ಪಟ್ಟ ವಾಹನಗಳಿಗೆ 10 ಲಕ್ಷ ರೂಪಾಯಿ ಬೆಲೆ ಬಾಳುವ ವಾಹನಕ್ಕೆ 9% ಟ್ಯಾಕ್ಸ್, ಆಮೇಲೆ ಅದರ ಮೇಲೆ 1% ಸೆಸ್ ಇರುತ್ತೆ. ಅದೇ ತರನೇ ಆ ವಾಹನ 2012 ಮೇಲ್ಗಡೆ ನೋಂದಾವಣೆ ಆಗಿದ್ರೆ ಆ ವಾಹನಗಳಿಗೆ ಎಲ್ಲದಕ್ಕೂ ನಾವು ಜೀವಿತಾವಧಿ ತೆರಿಗೆಯನ್ನು ನಾವು ಪಾವತಿ ಮಾಡಬೇಕಾಗುತ್ತೆ. ಈ ಹಿಂದೆ ನಾವು 2012 15 ಲಕ್ಷಕ್ಕಿಂತ ಮೇಲ್ಗಡೆ ಮೌಲ್ಯವುಳ್ಳಂತ ವಾಹನಗಳಿಗೆ ನಾವು ಜೀವಿತಾಂಶ ತೆರಿಗೆಯನ್ನು ಕಟ್ಟಿದ್ದೀವಿ. ಈಗ ನಮಗೆ 10 ಲಕ್ಷದಿಂದ 15 ಲಕ್ಷದವರೆಗಿನ ವಾಹನಗಳಿಗೆ ಕೂಡ 9% ಜೀವಾವಧಿ ತೆರಿಗೆ, 1% ಸೆಸ್ ಇರುತ್ತೆ. ಆಮೇಲೆ 15 ಲಕ್ಷಕ್ಕಿಂತ ಮೇಲ್ಪಟ್ಟ ವಾಹನಗಳಿಗೆ 15% ಜೀವಿತಾವಧಿ ತೆರಿಗೆ, 1% ಸೆಸ್ ಇರುತ್ತೆ. ಇದನ್ನು ಹೊಸದಾಗಿ ಈಗ ಆದೇಶದಲ್ಲಿ ಮಾಡಿದ್ದಾರೆ. ಇದರಿಂದ ಆಗ್ಬಿಟ್ಟು ನಮ್ಮಲ್ಲಿ ಇರುವಂತಹ ಹೊಸ ವಾಹನಗಳು ಪರ್ಚೇಸ್ ಮಾಡಿದಂಥದ್ದು ಮತ್ತೆ ಪರ್ಚೇಸ್ ಮಾಡ್ಲಿಕ್ಕೆ ಇರುವಂತದ್ದು ಹಳೆಯದು ಇರುವಂತಹ ವಾಹನಗಳಿಗೆ, ನಮ್ಮಲ್ಲಿ ಅಟ್ಯಾಚ್ ಇರುವಂತಹ ವಾಹನಗಳಿಗೆ ಕೂಡ ನಮಗೆ ಇವಾಗ ತೆರಿಗೆ ಕಟ್ಟುವಂತ ಹೊಸ ಹೊರೆ ಬಂದಿದೆ. 27ನೇ ತಾರೀಕಿಗೆ ಒಂದು ದಿನ ಯಾವುದಕ್ಕೆ ಎಷ್ಟೆಷ್ಟು ತೆರಿಗೆ ಈಗ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಅದಕ್ಕೊಂದು ಅಂಕಿ ಅಂಶ ಸಿಕ್ಕಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಹೊಸ ವಾಹನ ನೋಂದಣಿ 1.5ರಿಂದ 2 ಟನ್ ತೂಕದ ವಾಹನ ಹಿಂದಿನ ತೆರಿಗೆ 10,000 ರೂಪಾಯಿ ಇತ್ತು. ಈಗ ಸಿದ್ದರಾಮಯ್ಯನವರ ಗೌರ್ಮೆಂಟ್ ಅದರ ಡಬಲ್ ಮಾಡಿರುವಂಥದ್ದು 20,000 ಆಗ್ತದೆ. 2 ಟನ್ನಿಂದ 3 ಟನ್ ತೂಕದ ವಾಹನ ಹಿಂದಿನ ತೆರಿಗೆ 15,000 ಇತ್ತು. ಈಗ ಹೊಸ ತೆರಿಗೆ 30,000. ಎಕ್ಸಾಕ್ಟ್ ಆಗಿ ಡಬಲ್ ಆಗಿರುವಂಥದ್ದು ಇಲ್ಲಿ. ಇನ್ನ 3 ಟನ್ನಿಂದ 5.5 ಟನ್ ತೂಕದ ವಾಹನ ಹಿಂದಿನ ತೆರಿಗೆ 20,000 ಇತ್ತು. ಈಗ ಹೊಸ ತೆರಿಗೆ 40,000 ಆಗ್ತಾ ಇದೆ. 5 ಟನ್ನಿಂದ 7.5 ಟನ್ ತೂಕದ ವಾಹನ ಹಿಂದಿನ ತೆರಿಗೆ 30,000 ರೂಪಾಯಿ ಇತ್ತು. ಹೊಸ ತೆರಿಗೆ ಈಗ 60,000 ಏರಿಕೆ ಆಗ್ತಾ ಇದೆ. 7.5 ಟನ್ನಿಂದ 9.5 ಟನ್ ತೂಕದ ವಾಹನ ಹಿಂದಿನ ತೆರಿಗೆ 40,000 ಇತ್ತು. ಈಗ ಹೊಸ ತೆರಿಗೆ 80,000 ಆಗ್ತಾ ಇದೆ. 9.5 ಟನ್ನಿಂದ 12 ಟನ್ ತೂಕದ ವಾಹನ ಹಿಂದಿನ ತೆರಿಗೆ 50,000 ಇತ್ತು. ಈಗ ಹೊಸ ತೆರಿಗೆ 1 ಲಕ್ಷಕ್ಕೆ ಏರಿಕೆ ಆಗಿರುವಂಥದ್ದು. ರಾಜ್ಯದಲ್ಲಿ ಬಜೆಟ್ನ ಪರಿಣಾಮ ಇದು ತಡ್ತಾ ಇರುವಂಥದ್ದು. ಇನ್ನು ನೆಕ್ಸ್ಟ್ ನೋಡ್ತಾ ಹೋದಾದ್ರೆ ಶಾಲೆ ವಾಹನಗಳ ತೆರಿಗೆ ಕೂಡ ಹೆಚ್ಚಳ ಮಾಡಲಾಗ್ತದೆ. ಶಾಲಾ ವಾಹನಗಳಿಗೆ 10ನೇ ತರಗತಿ ಅಂದ್ರೆ ಆ ವಾಹನಗಳಿರ್ತಾವಲ್ಲ, ಎಷ್ಟು ಅದರ ಉದ್ದ, ಒಳಗಡೆ ಸ್ಪೇಸು, ಇದೆಲ್ಲವನ್ನು ಕೌಂಟ್ ಮಾಡಿಕೊಂಡು ಇಲ್ಲಿ ತೆರಿಗೆ ಜಾಸ್ತಿ ಮಾಡಲಾಗಿರುವಂಥದ್ದು. ಚದರ ಮೀಟರ್ಗೆ 20ರಿಂದ 100 ರೂಪಾಯಿ ತೆರಿಗೆಯನ್ನ ಹೆಚ್ಚಳ ಮಾಡಲಾಗಿದೆ. 20 ರೂಪಾಯಿ ಇದ್ದಿದ್ದು ಈಗ 100 ರೂಪಾಯಿ ತೆರಿಗೆಯನ್ನ ಹೆಚ್ಚಳ ಮಾಡಲಾಗಿರುವಂಥದ್ದು. ಪ್ರತಿ 3 ತಿಂಗಳಿಗೆ ಚದರ ಮೀಟರ್ಗೆ 100 ರೂಪಾಯಿಯನ್ನ ಕೊಡಬೇಕಾಗಿದೆ. 3 ತಿಂಗಳಿಗೆ ಅದು ಟ್ಯಾಕ್ಸ್ ಪೇ ಆಗುವಂಥದ್ದು. ವಾರ್ಷಿಕ ತೆರಿಗೆ 2,000ದಿಂದ ಈಗ 10,000 ರೂಪಾಯಿಗೆ ಏರಿಕೆ ಆಗ್ತಾ ಇರುವಂಥದ್ದು. 2,000 ರೂಪಾಯಿ ಇತ್ತು, ಈಗ 10,000 ಆಗ್ತದೆ. ವಿವಿ ಹಂತದ ವಿದ್ಯಾರ್ಥಿಗಳ ವಾಹನ ತೆರಿಗೆ ಕೂಡ ಹೆಚ್ಚಳ ಆಗಿರುವಂಥದ್ದು. ಇಲ್ಲಿ ಡಿಫರೆನ್ಸ್ ಇದೆ. ಪ್ರೈಮರಿ ಅದರ ಜೊತೆಗೆ ವಿವಿ ಡಿಗ್ರಿ ಕಾಲೇಜುಗಳಲ್ಲಿ ಓಡಾಡುವಂಥ ವಾಹನಗಳಿಗೆ ಬೇರೆ ಬೇರೆ ರೀತಿಯಾದಂಥ ಒಂದು ತೆರಿಗೆ ಇರುವಂಥದ್ದು. ಚದರ ಮೀಟರ್ 80ರಿಂದ ಈಗ 200 ರೂಪಾಯಿಗೆ ತೆರಿಗೆಯನ್ನ ಹೆಚ್ಚಳ ಮಾಡಲಾಗಿದೆ. ಅಂದ್ರೆ ವರ್ಷಕ್ಕೆ ಎಷ್ಟಾಗುತ್ತೆ, 3 ತಿಂಗಳಿಗೆ ಎಷ್ಟಾಗುತ್ತೆ ಅಂತ ಗಮನಿಸೋದಾದ್ರೆ ವಾರ್ಷಿಕ ತೆರಿಗೆ 8,000ದಿಂದ ಈಗ 20,000ಕ್ಕೆ ಏರಿಕೆ ಆಗ್ತಾ ಇರುವಂಥದ್ದು. ವಾರ್ಷಿಕವಾಗಿ ವಿವಿಯಲ್ಲಿ ಓಡಾಡುವಂಥ ಬಸ್ಗಳಿಗೆ ಈ ರೀತಿಯಾಗಿ ತೆರಿಗೆಯನ್ನ ಜಾಸ್ತಿ ಮಾಡಲಾಗ್ತದೆ. ಯಾರಿಗೆ ತೆರಿಗೆ ಇಲ್ಲ ಅಂತ ನಾವು ನೋಡೋದಾದ್ರೆ ಸಂಚಾರಿ ಕ್ಯಾಂಟೀನ್ ವಾಹನ ಹಿಂದೆ 3 ತಿಂಗಳಿಗೆ 1,800 ರೂಪಾಯಿ ಇತ್ತು. ಈಗ ಅವರಿಗೆ ತೆರಿಗೆ ಇಲ್ಲ. 3 ತಿಂಗಳಿಗೆ 1,800 ಅಂದ್ರೆ 4 ತಿಂಗಳಿಗೆ ನೀವು ಲೆಕ್ಕ ಹಾಕೋಬೇಕಾಗುತ್ತೆ. ಸಂಚಾರಿ ಗ್ರಂಥಾಲಯ ವಾಹನ ಕೂಡ ಅಷ್ಟೇ. ಈ ಹಿಂದೆ 3 ತಿಂಗಳಿಗೆ 1,800 ರೂಪಾಯಿ ಇತ್ತು. ಈಗ ತೆರಿಗೆ ಇಲ್ಲ. ಇವು ಜಾಸ್ತಿ ವಾಹನಗಳು ಇರೋದಿಲ್ಲ, ಸೊ ಅದಕ್ಕೊಂದು ಸ್ವಲ್ಪ ಎಕ್ಸೆಪ್ಷನ್ ಕೊಟ್ಟಿದ್ದಾರೆ. ಸಂಚಾರಿ ಕ್ಲಿನಿಕ್ ವಾಹನ ಹಿಂದೆ 3 ತಿಂಗಳಿಗೆ 1,800 ಇತ್ತು. ಈಗ ತೆರಿಗೆ ಇಲ್ಲ. ಹತ್ತತ್ರ ಆಲ್ ಓವರ್ ಕರ್ನಾಟಕದಲ್ಲೇ ಒಂದು 100-200 ಇದ್ರೆ ಹೆಚ್ಚು, ಆ ರೀತಿಯಾಗಿದ್ದಾವೆ ಇವು. ಎಕ್ಸ್ರೇ ವಾಹನ ಹಿಂದೆ 3 ತಿಂಗಳಿಗೆ 1,800 ರೂಪಾಯಿ ಇತ್ತು. ಈಗ ಯಾವುದೇ ರೀತಿಯಾದಂಥ ತೆರಿಗೆಯನ್ನ ಇದಕ್ಕೆ ವಿಧಿಸಲಾಗ್ತಾ ಇಲ್ಲ. ಇದರ ಜೊತೆಗೆ ಬ್ಯಾಂಕ್ನ ಹಣ ಸಾಗಿಸುವಂತ ವಾಹನ, ಈಗ ATMಗೆ ಹಣವನ್ನೆಲ್ಲ ತೆಗೆದುಕೊಂಡು ಹೋಗ್ತಾರಲ್ಲ, ಆ ರೀತಿಯಾದಂಥ ವಾಹನಗಳಿಗೆ ಹಿಂದೆ 3 ತಿಂಗಳಿಗೆ 1,800 ರೂಪಾಯಿ ಇತ್ತು. ಈಗ ಯಾವುದೇ ರೀತಿಯಾದಂಥ ತೆರಿಗೆ ಇಲ್ಲ. ಈ ರೀತಿಯಾಗಿ ತೆರಿಗೆಯನ್ನ ಒಂದ್ ಕಡೆ ಜಾಸ್ತಿ ಮಾಡಲಾಗಿದ್ರೆ ಕೆಲವೊಂದಕ್ಕೆ ಎಕ್ಸೆಪ್ಷನ್ ಅನ್ನ ಕೊಡಲಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆಶಿಕ್, ಈಗ
ಬಜೆಟ್ ಅಂದ್ರೆ ಸಿದ್ದರಾಮಯ್ಯನವರು ಮಂಡಿಸಿದ್ರು, ಅದರ ಎಫೆಕ್ಟ್ ಈಗ ತಡ್ತಾ ಇದೆ. ನಿನ್ನೆ ಮೊನ್ನೆ ಎಲ್ಲ ಅಬಕಾರಿ ಸುಂಕ ಜಾಸ್ತಿ ಆಗಿದ್ದಂಥದ್ರ ಬಗ್ಗೆ ನೋಡ್ತಾ ಇದ್ವಿ. ಈಗ ವಾಹನಗಳ ನೋಂದಣಿಯ ಶುಲ್ಕ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು ಯಾವ ರೀತಿಯಾಗಿ ಒಂದು ಹೊರೆ ಆಗ್ತಾ ಇದೆ, ಮತ್ತೆ ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇದೆ ಅಂತ ಎಲ್ಲ ಕಂಪ್ಲೀಟ್ ಆಗಿ ಡಬಲ್ ಆಗಿ ಹೋಗ್ಬಿಟ್ಟಿದೆ. ಪೃಥ್ವಿ, ಮೊನ್ನೆ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಸದನದಲ್ಲಿ ಆ ಮೋಟಾರ್ ವೆಹಿಕಲ್ ಆಕ್ಟ್ 2023 ಒಂದು ಅಂಗೀಕಾರವನ್ನು ಪಡೆದುಕೊಂಡು ಆ ಸಾರಿಗೆ ಅಂದರೆ ವೆಹಿಕಲ್ಗಳಿಗೆ ಡಬಲ್ ತೆರಿಗೆಯನ್ನು ವಿಧಿಸೋದಕ್ಕೆ ಒಂದು ಅನುಮೋದನೆಯನ್ನು ಕೂಡ ಪಡೆದುಕೊಂಡು ಇದರ ಪರಿಣಾಮ ಜನರ ಮೇಲೆ ಪರೋಕ್ಷವಾಗಿ ಮತ್ತಷ್ಟು ಹೊರೆ ಬೀಳುವಂಥ ಸಾಧ್ಯತೆ ಇದೆ. ಈಗಾಗಲೇ ಆ ದಿನಸಿ, ಬೇಳೆಕಾಳು, ಎಣ್ಣೆ ರೇಟು ಜೊತೆಗೆ ಬೇರೆ ಬೇರೆ ರೀತಿಯಾಗಿರುವಂಥ ಬೆಲೆ ಏರಿಕೆ ಹೊರೆಯನ್ನು ಜನರು ಅನುಭವಿಸ್ತಾ ಇದ್ದಾರೆ. ಅದರ ಜೊತೆಗೆ ಇದೀಗ ತೆರಿಗೆ ವಾಹನ ಅಂದರೆ ಮೋಟಾರ್ ವೆಹಿಕಲ್ ತೆರಿಗೆಯನ್ನು ಕೂಡ ಪರೋಕ್ಷವಾಗಿ ಅನುಭವಿಸಬೇಕಾಗಿರುವಂಥ ಪರಿಸ್ಥಿತಿ ಜನರದ್ದಾಗಿರುವಂಥದ್ದು. ಪ್ರಮುಖವಾಗಿ ಈ ಒಂದು ತೆರಿಗೆ ಎಲ್ಲೆಲ್ಲೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದನ್ನು ನೋಡೋದಾದರೆ ಈಗಾಗಲೇ ಶಾಲೆಗಳಲ್ಲಿ ಬಳಸುವಂಥ ವಾಹನಗಳಾಗಿರ್ಬೋದು ಅಥವಾ ಖಾಸಗಿ ವಲಯಗಳಲ್ಲಿ ಅಂದರೆ ಪಿಕಪ್ಗೆ ಬಳಸುವಂಥ ವಾಹನಗಳಾಗಿರ್ಬೋದು, ಈ ರೀತಿಯಾಗಿರುವಂಥ ವಾಹನಗಳಿಗೆ ತೆರಿಗೆ 3 ತಿಂಗಳಿಗೆ ಅಥವಾ 8 ತಿಂಗಳಿಗೆ ಏನು ವಾಹನದ ಮಾಲೀಕರು ಪೇ ಮಾಡ್ತಾ ಇದ್ರು, ಅದು ಈಗ 1 to ಡಬಲ್ ಆಗ್ತಾ ಇರುವಂಥದ್ದು. 1 ಟನ್ನಿಂದ 12 ಟನ್ ಏನು ತೂಕ ಇರುವಂಥ ವೆಹಿಕಲ್ಗಳಿಗೆ 10,000ದಿಂದ 1 ಲಕ್ಷದವರೆಗೂ ಕೂಡ ತೆರಿಗೆಯನ್ನು ಇದೀಗ 3 ತಿಂಗಳಿಗೆ ಹೆಚ್ಚಳ ಮಾಡಿರುವಂಥದ್ದು. ಸಹಜವಾಗಿ ಇದರ ಒಂದು ಪರಿಣಾಮ ಜನರ ಮೇಲೆ ನೇರವಾಗಿ ಒಂದು ಪರೋಕ್ಷವಾಗಿ ಪರಿಣಾಮ ಬೀರುವಂಥ ಸಾಧ್ಯತೆ ಇರುವಂಥದ್ದು. ಶಾಲಾ ಮಕ್ಕಳು ಬಳಸ್ತಾ ಇರುವಂಥ ಪಿಕಪ್ ಡ್ರಾಪ್ ವೆಹಿಕಲ್ ಏನಿದೆ ಅದಕ್ಕೂ ಕೂಡ 20 ರೂಪಾಯಿಯಿಂದ 100 ರೂಪಾಯಿಗೆ ಅಂದರೆ ಹೆಚ್ಚು ಕಮ್ಮಿ 80 ರೂಪಾಯಿ ಇದೀಗ ಹೆಚ್ಚಳ ಆಗಿರುವಂಥದ್ದು. ಹೀಗಾಗಿ ಈ ಒಂದು ಬಿಲ್ಲನ್ನು ಕೂಡ ಅಂದರೆ ಮಕ್ಕಳ ಪೋಷಕರೇ ಪಾವತಿ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಅಂದರೆ ಒಂದಿಷ್ಟು ಕನ್ಸೆಷನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಮೊಬೈಲ್ ಕ್ಲಿನಿಕ್ ಆಗಿರ್ಬೋದು ಅಥವಾ ಮೊಬೈಲ್ ಕ್ಯಾಂಟೀನ್ ಆಗಿರ್ಬೋದು ಅಥವಾ ಮೊಬೈಲ್ ಲೈಬ್ರರಿ ಆಗಿರ್ಬೋದು, ಇಂಥ ವಾಹನ ಯೆಲ್ಲೋ ಬೋರ್ಡ್ ವಾಹನಗಳಿಗೆ ಇವರೊಂದು ತೆರಿಗೆಯಲ್ಲಿ ವಿನಾಯಿತಿಯನ್ನು ಕೊಟ್ಟಿರುವಂಥದ್ದು. ಅದರ ಹೊರತಾಗಿ ಬಹುತೇಕ ಕ್ಷೇತ್ರಗಳಿಗೆ ಈ ಒಂದು 2023 ಮೋಟಾರ್ ಆಕ್ಟ್ ವೆಹಿಕಲ್ ಕಾಯ್ದೆ ಏನಿದೆ ಇದರಿಂದ ಸಾಕಷ್ಟು ಹೊಡೆತ ಬೀಳುವಂಥ ಸಾಧ್ಯತೆ ಇರುವಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ನನಗೆ ಮುಖ್ಯಮಂತ್ರಿಯನ್ನ ಮಾಡೋದು ಕೂಡ ಗೊತ್ತು, ಇಳಿಸೋದು ಗೊತ್ತು ಅಂತ ನಿನ್ನೆ ಕಾಂಗ್ರೆಸ್ ಮುಖಂಡರಾಗಿರುವಂತ BK ಹರಿಪ್ರಸಾದ್ ಅವರು ಮಾತನಾಡ್ತಾ ಅಸಮಾಧಾನವನ್ನ, ಆಕ್ರೋಶವನ್ನ ಹೊರಹಾಕಿದ್ರು. ನಿನ್ನೆ ಈ ಸುದ್ದಿ ದೊಡ್ಡ ಸದ್ದು ಮಾಡ್ತಾ ಇದ್ದಂತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸ್ಪಷ್ಟನೆ ಏನಪ್ಪಾ ಅಂದ್ರೆ, ನಾನು ಅಸಮಾಧಾನ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳೋದು ಇಲ್ಲ, ನಾನು ಮಾತನಾಡಿರುವಂಥದ್ರ ಬಗ್ಗೆ ಮತ್ತೆ ಪ್ರತಿಕ್ರಿಯೆಯನ್ನ ಕೊಡೋದಿಲ್ಲ. ಬಿಕಾಸ್ ನಾನು ಹೇಳಿದ್ದು ನಿಜ, ಒಪ್ಪಿಕೊಳ್ತೀನಿ, ನಾನು ನನ್ನ ಹೇಳಿಕೆಗೆ ಬದ್ಧವಾಗಿದ್ದೇನೆ ಅಂತ ಹೇಳಿದ್ದಾರೆ BK ಹರಿಪ್ರಸಾದ್. ಮೀಟಿಂಗ್ ಇದೆ ಬನ್ನಿ ಅಂತ ಹೇಳಿದ್ರು, ಹೋಗಿದ್ವಿ ಅಷ್ಟೇ. ಅದ ಪದ ಹೇಳಿದರೆ ನಾನು ವಾಪಸ್ ತಗೊಂಡ್ರೆ ಜಾಯಮಾನನೇ ಇಲ್ಲ. ಹೇಳಿದರೆ ಹೇಳಿದ್ರು, ಹೇಳಿಲ್ಲ ಅಂದರೆ ಹೇಳಿಲ್ಲ ಅಷ್ಟೇ. ಅಲ್ಲ ಹೇಳಾಗಿದೆಯೋ ಬಿಡಿದೆಯೋ, ಹೇಳಿದ್ದು ವಾಪಸ್ ತಗೊಳ್ಳಲ್ಲ, ಹೇಳಿದೆ ಇದ್ದು ಹೇಳಕ್ಕೆ ಹೋಗಲ್ಲ ಅಷ್ಟೇ. ಮೀಟಿಂಗ್ ಇದೆ ಬನ್ನಿ ಅಂತ ಹೇಳಿದ್ರು. BK ಹರಿಪ್ರಸಾದ್ ಅವರು ನಿನ್ನೆ ಮಾತನಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಬಳ್ಳಾರಿಯಲ್ಲಿ ಹೇಳಿಕೆಯನ್ನ ಕೊಟ್ಟರು ಸಚಿವ ನಾಗೇಂದ್ರ ಅವರು. ನಮ್ಮ ಪಕ್ಷದಲ್ಲಿ ಯಾವುದೇ ಅಸಮಾಧಾನ ಇಲ್ಲ, ಸಿದ್ದರಾಮಯ್ಯ ಅವರನ್ನ ರಾಜ್ಯವೇ ಮೆಚ್ಚಿದೆ, ಇನ್ನು ರಾಜ್ಯವನ್ನ ಸಾಮೂಹಿಕ ನಾಯಕತ್ವದಲ್ಲಿ ಕೊಂಡೊಯ್ತಾ ಇದ್ದಾರೆ ಅಂತ ಹೇಳಿದ್ರು. ಇನ್ನು ಸಚಿವ ಜಮೀರ್ ಅಹಮದ್ ಖಾನ್ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ರು. ಹರಿಪ್ರಸಾದ್ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಬಹುಶಃ ಸಿದ್ದರಾಮಯ್ಯ ಸಾಹೇಬರಿಗೆ ಹೇಳಿದ್ದಾರೆ ಅಂತೇಳಿ ನಾನು ಅಂದ್ಕೊಳ್ಳೋದಿಲ್ಲ. ನಮ್ಮ ದೇವರಾಜ್ ಅರಸ್ ನಂತರ ಅತ್ಯಂತ ಪ್ರಮುಖ ಹಿಂದುಳಿದ ನಾಯಕ ಯಾರಂದ್ರೆ ಅದು ಏಕೈಕ ವ್ಯಕ್ತಿ ಸಿದ್ದರಾಮಯ್ಯನವರು. ಯಾರೋ ಎಲ್ಲೋ ಹಿಂದುಳಿದ ವರ್ಗದವರು ಮಾತಾಡ್ತಾರಂದ್ರೆ ಅದು ಇವ್ರಿಗೆ ಅಪ್ಲೈ ಆಗಲ್ಲ ಅಂತೇಳಿ ನನ್ನ ಭಾವನೆ ಇದೆ. ಇಳಿಸೋದು ಬಿಡೋದು ನಮ್ಮ ಹೈಕಮಾಂಡ್ಗೆ ಇರುತ್ತೆ, ಆದರೆ ಯಾವ ಒಬ್ಬ ನಾಯಕನಿಂದಂತೂ ಮಾತ್ರ ಸಾಧ್ಯ ಇಲ್ಲ. ಖಂಡಿತವಾಗಿಲ್ಲ, ಅಸಮಾಧಾನ ಅಂತೇಳಿ ಎಲ್ಲಿ ಇಲ್ಲ. ಇವತ್ತು ನಾವೆಲ್ಲರೂ ಕೂಡ ಸುಮಾರು ನಾವು 135 ಜನ ಕೂಡ ನಾವು ಮೆಚ್ಚಿಕೊಂಡು ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಕೊಂಡಿದ್ವಿ. ನಾವು ಸಿಎಂ ಈಗ ನಮ್ಮ ಸಿಎಂ ಆಯ್ಕೆ ಮಾಡೋರು ನಾನು ಮಾಡೋಕ್ಕಾಗಲ್ಲ, ಹರಿಪ್ರಸಾದ್ ಮಾಡೋಕ್ಕಾಗಲ್ಲ, ಬಂಡಿ ಸಿದ್ದೇಗೌಡ ಬಾಬುನು ಮಾಡೋಕ್ಕಾಗಲ್ಲ. ನಮ್ಮ ಸಿಎಂ ಆಯ್ಕೆ ಮಾಡೋರು ನಮ್ಮ ನಾಯಕ ಆದಂಥ ನಾಯಕಿ ಆದಂಥ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ನಮ್ಮ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗಿರೋದು. ಇಲ್ಲಿ ನಾನು ಮಾಡೋಕ್ಕಾಗಲ್ಲ, ಹರಿಪ್ರಸಾದ್ ಮಾಡೋಕ್ಕಾಗಲ್ಲ, ಬಾಬಣ್ಣನು ಮಾಡೋಕ್ಕಾಗಲ್ಲ. ನನ್ಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಏನು ಬದಲಾವಣೆ ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ನಾನು ಹೇಳಿದ್ನಲ್ಲ, ಯಾವ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ, ಸಿದ್ದರಾಮಯ್ಯನವರಿಗೆ ನೇರವಾಗಿ ಟಾರ್ಗೆಟ್ ಮಾಡಿ ಹೇಳಿದಾರ ಅಥವಾ ಬೇರೆ ಅರ್ಥದಲ್ಲಿ ಹೇಳಿದಾರ ಗೊತ್ತಿಲ್ಲ. ಕೆಲವು ಸಂದರ್ಭದಲ್ಲಿ ಇವೆಲ್ಲ ವೈಯಕ್ತಿಕವಾದ ಅಭಿಪ್ರಾಯಗಳನ್ನ ನಾಯಕರುಗಳು ಹೇಳ್ತಿರ್ತಾರೆ.
ಗೃಹಲಕ್ಷ್ಮಿ ಯೋಜನೆಗೆ 3ನೇ ದಿನ ನಿನ್ನೆ ಒಂದೇ ದಿನನೇ 14,16,462 ಮಹಿಳೆಯರು ನೋಂದಣಿಯನ್ನ ಮಾಡಿಸ್ಕೊಂಡಿದ್ದಾರೆ. ಇದೊಂದು ರೀತಿಯಾಗಿ ಗ್ರೇಟ್ ಅಚೀವ್ಮೆಂಟ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಿಕಾಸ್ ಗೃಹ ಜ್ಯೋತಿ ಕಂಪೇರ್ ಮಾಡಿದ್ರೆ ಇದು ಅಚೀವ್ಮೆಂಟ್. ಈ ಮೂಲಕ ಈವರೆಗೂ ನೋಂದಣಿ ಮಾಡಿಕೊಂಡಂತವರ ಸಂಖ್ಯೆ 22,90,782 ಆಗಿದೆ. ಇನ್ನು ಸೇವಾ ಕೇಂದ್ರಗಳು ಭಾನುವಾರ ರಜೆ ಇರುವಂತ ಹಿನ್ನೆಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮಹಿಳೆಯರು ಸೋಮವಾರದಿಂದ ಮತ್ತೆ ಅರ್ಜಿ ಸಲ್ಲಿಕೆಗೆ ಮುಂದಾಗಬೇಕು ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಿಳಿಸಿದೆ. ರಾಜ್ಯ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಯುವ ನಿಧಿ ಯೋಜನೆ ಬೇರೆ ಇದೆ. ಅದ್ರ ಬಗ್ಗೆ ಯಾರು ತುಟಿಕ್ ಪಿಟಿಕ್ ಅಂತ ಇರಲಿಲ್ಲ. ಆದ್ರೆ ಸಿದ್ದರಾಮಯ್ಯನವರು ಈಗ ಮಾತನಾಡಿದ್ದಾರೆ. ಬಹುತೇಕ ಡಿಸೆಂಬರ್ನಿಂದ ಜಾರಿಯಾಗಲಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. ಚುನಾವಣೆ ಪ್ರಣಾಳಿಕೆಯಲ್ಲಿ 5ನೇ ಗ್ಯಾರಂಟಿಯಾಗಿ ಯುವ ನಿಧಿ ಘೋಷಣೆ ಮಾಡಲಾಗಿತ್ತು. ಅದರಂತೆ 2022-23ರಲ್ಲಿ ಪದವೀಧರರಾಗಿ ಹೊರಬಂದು ನಿರುದ್ಯೋಗಿಗಳಾದಂಥವರಿಗೆ 3,000 ರೂಪಾಯಿ ಭತ್ಯೆ, ಡಿಪ್ಲೊಮೊ ಪದವೀಧರರಿಗೆ 1,500 ಭತ್ಯೆ ನೀಡಲಾಗುತ್ತೆ. ಜೊತೆಗೆ ಕೌಶಲ್ಯ ಅಭಿವೃದ್ಧಿ ಇಲಾಖೆಯಿಂದ ತರಬೇತಿಯನ್ನ ಕೂಡ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ಯಾಕೆ ಡಿಸೆಂಬರ್ ಅಂತ ಹೇಳಿದ್ದಾರೆ ಅಂದ್ರೆ ಅವರು ಈಗ ಆಲ್ರೆಡಿ ಪ್ರಣಾಳಿಕೆಯಲ್ಲಿ ತಿಳಿಸಲಾಗಿತ್ತು. ಅವರು ಪಾಸ್ ಔಟ್ ಆದ 6 ತಿಂಗಳ ಒಳಗಡೆ ಅವರಿಗೆ ಉದ್ಯೋಗ ಸಿಗದೇ ಇದ್ದಾರೆ 6 ತಿಂಗಳು ಆದ ನಂತರ ನಾವು 3,000 ರೂಪಾಯಿ 1,500 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಹೀಗಾಗಿ ಡಿಸೆಂಬರ್ ನಿಂದ ಅದು ಕೌಂಟ್ ಆಗುತ್ತೆ. ಇನ್ನು ಧರ್ಮಸ್ಥಳದಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆಯಾಗಿದ್ದಂತ ಸೌಜನ್ಯ ಪ್ರಕರಣ ಮತ್ತೆ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ. ಕರಾವಳಿ ಭಾಗದಲ್ಲಂತೂ ಪ್ರಭಾವಿಗಳ ಮೇಲೆ ಮತ್ತೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಡೀ ಪ್ರಕರಣವನ್ನ ಮರು ತನಿಖೆ ನಡೆಸಲಿಕ್ಕೆ ಸರ್ಕಾರ ಆದೇಶಿಸಬೇಕು ಅಂತ ಹರೀಶ್ ಪೂಂಜಾ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. 2012ರಲ್ಲಿ ಸೌಜನ್ಯ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿತ್ತು. 2013ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಸಿಬಿಐಗೆ ಕೊಟ್ಟಿತ್ತು. 2023ರಲ್ಲಿ ಕೋರ್ಟ್ ಆರೋಪಿಗಳನ್ನ ದೋಷ ಮುಕ್ತಗೊಳಿಸಿತ್ತು. ಬಿಹಾರ ಸಿಎಂ ನಿತೀಶ್ ಕುಮಾರ್ ವಿರುದ್ಧ ಅವಹೇಳನಕಾರಿ ಫ್ಲೆಕ್ಸ್ ಹಾಕಿದ್ದಂತ 3ರನ್ನ ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸರು ಬಂಧಿಸಿದ್ದಾರೆ. ಶೇಷಾದ್ರಿಪುರಂ ನಿವಾಸಿಗಳಾಗಿರುವಂತಹ ಶ್ರೀರಾಮ್, ಮೋಹನ್ ಮತ್ತು ನಂದಕುಮಾರ್ ಬಂಧಿತರು. ಮಹಾಗಠಬಂಧನ್ ಸಭೆ ವೇಳೆ ಆರೋಪಿಗಳು ನಗರದ 20 ಕಡೆ ನಿತೀಶ್ ಕುಮಾರ್ ವಿರುದ್ಧ ಅವಹೇಳನ ಮಾಡುವ ಫ್ಲೆಕ್ಸ್ಗಳನ್ನು ಹಾಕಿದ್ರು. ಈ ಬಗ್ಗೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. 3ರನ್ನ ಬಂಧಿಸಲಾಗಿದೆ. ರಾಜ್ಯದಲ್ಲಿ ಇಂದಿನಿಂದ ನೈಋತ್ಯ ಮುಂಗಾರು ಮಳೆ ಮತ್ತಷ್ಟು ಚುರುಕುಗೊಳ್ಳಲಿದೆ. ರಾಜ್ಯದ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಜೋರು ಮಳೆಯಾಗುವಂತ ಸಾಧ್ಯತೆ ಇದೆ. ಈಗಾಗಲೇ ಉತ್ತರ ಒಳನಾಡಿನ ಹಲವೆಡೆ ಕಳೆದ 3-4 ದಿನದಿಂದ ಮಳೆ ಜೋರಾಗಿದ್ದು ಡ್ಯಾಂಗಳಿಗೆ ನೀರು ಬರ್ತಾ ಇದೆ. ಮುಂದಿನ 3-4 ದಿನ ರಾಜ್ಯದಲ್ಲಿ ಹೆಚ್ಚು ಮಳೆ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಕರಾವಳಿಗೆ ಇಂದು ಹಾಗೂ ನಾಳೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ದಕ್ಷಿಣ ಒಳನಾಡಿಗಿಂದು ಯೆಲ್ಲೋ ಅಲರ್ಟ್, ನಾಳೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಉತ್ತರ ಒಳನಾಡಿಗೆ ಇಂದು ನಾಳೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಮೀನುಗಾರರು ಸಮುದ್ರಕ್ಕಿಳಿಯದಂತೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಮುಂದುವರಲಿದ್ದು ಸಾಧಾರಣ ಮಳೆಯಾಗುವಂತ ಸಾಧ್ಯತೆ ಇದೆ. ಕೊಡಗಿನಲ್ಲೂ ಕೂಡ ಮಳೆ ಅಬ್ಬರ ಜೋರಾಗಿದ್ದು ಮಡಿಕೇರಿಯ ಕುಶಾಲ್ ನಗರ ಸಮೀಪದ ಹಾರಂಗಿ ಡ್ಯಾಂ ಭರ್ತಿಯಾಗಿದೆ. ಜೋರು ಮಳೆ ಆಗ್ತಾ ಇದ್ದು ಜಲಾಶಯಕ್ಕೆ 4,600 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಹಾಗಾಗಿ ಹಾರಂಗಿ ಜಲಾಶಯದಿಂದ ಕಾವೇರಿ ನದಿಗೆ ನೀರನ್ನು ಬಿಡಲಾಯಿತು. ಇನ್ನು ಮಡಿಕೇರಿಯ ಶಾಸಕ ಮಂತರ್ಗೌಡ ಹಾಗೂ ಹಾರಂಗಿ ಸಿಬ್ಬಂದಿ ಕಾವೇರಿ ಮಾತೆಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ. ರಾಜ್ಯದಲ್ಲಿ ಯಾವ ರೀತಿಯಾಗಿ ಮಳೆ ಆಗ್ತಾ ಇದೆ ಅಂತ ನೋಡಿದ್ರೆ ಇನ್ನು ಉತ್ತರ ಭಾರತ ಅಂತೂ ತತ್ತರಿಸಿ ಹೋಗಿದೆ ಈ ಮಳೆಯಿಂದಾಗಿ. ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಅಲ್ಲಿ ಮಳೆ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.